ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇದು ನಡೆದು ಹಲವು ವರ್ಷಗಳೇ ಕಳೆದಿವೆ. ಆದರೆ ಇವತ್ತಿಗೂ ಆ ದಿನದ ಘಟನೆಯನ್ನು ನೆನಪಿಸಿಕೊಂಡರೆ ಬೆನ್ಮೂಳೆಯಿಂದ ಒಂದು ತಣ್ಣನೆಯ ಸೆಳೆತ ಹಾದು ಹೋಗುತ್ತದೆ. ಆಗ ನಾನು ಮತ್ತು ನನ್ನ ತಾಯಿ ಮನೆಯಲ್ಲಿ ಇಬ್ಬರೇ ಇದ್ದೆವು. ಅಕ್ಕ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದರು. ತಂದೆ ಎಂದಿನಂತೆ ಕಚೇರಿಯಲ್ಲಿದ್ದರು. ಅಂದು ನಾನು ಶಾಲೆಯಿಂದ ಬಂದು ಬಟ್ಟೆ ಬದಲಾಯಿಸಿ ಆರಾಮವಾಗಿ ಟಿವಿ ಧಾರಾವಾಹಿ ನೋಡುತ್ತಿದ್ದೆ. ಅಮ್ಮ ನನ್ನ ಪಕ್ಕದಲ್ಲೇ ಕುಳಿತು ಊಟ ಮಾಡುತ್ತಿದ್ದರು. ಮಧ್ಯಾಹ್ನದ ಬಿಸಿಲು, ಮನೆಯಲ್ಲಿ ನೀರವ ಮೌನ, ಎಲ್ಲವೂ ಸಹಜವಾಗಿಯೇ ಇತ್ತು. ಆದರೆ ಗಡಿಯಾರದಲ್ಲಿ ಸರಿಯಾಗಿ 2 ಗಂಟೆ ಹೊಡೆಯುತ್ತಿದ್ದಂತೆಯೇ ಆ ಘಟನೆ ಪ್ರಾರಂಭವಾಯಿತು. ಅಚಾನಕ್ ಆಗಿ ನಮ್ಮ ಮನೆಯ ಮುಖ್ಯ ಬಾಗಿಲನ್ನು ಯಾರೋ ತಟ್ಟಿದ ಶಬ್ದವಾಯಿತು. ಟಕ್ ಟಕ್. ಅಕ್ಕ ಕ್ಲಾಸ್ ಮುಗಿಸಿ ಬಂದಿರಬೇಕು ಎಂದುಕೊಂಡು ನಾನು ಉತ್ಸಾಹದಿಂದ ಬಾಗಿಲು ತೆರೆದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಆಶ್ಚರ್ಯವಾಯಿತು. ನಾನು ಹೊರಗೆ ಇಣುಕಿ ನೋಡಿದೆ. ಮೆಟ್ಟಿಲುಗಳ ಮೇಲೆ ಕೆಳಗೆ ಎಲ್ಲ ಕಡೆ ಕಣ್ಣು ಹಾಯಿಸಿದೆ. ಯಾರೂ ಇಲ್ಲ. ಓಹ್, ಇದು ಖಂಡಿತ ಆ ಕೆಳಗಿನ ಮನೆ ಮಕ್ಕಳ ಕೆಲಸವೇ ಇರಬೇಕು. ಸುಮ್ಮನೆ ನಮ್ಮನ್ನು ಹೆದರಿಸಲು ಹೀಗೆ ಮಾಡುತ್ತಿದ್ದಾರೆ ಎಂದುಕೊಂಡು ಬಾಗಿಲು ಹಾಕಿ ಮತ್ತೆ ಟಿವಿ ನೋಡಲು ಕುಳಿತೆ. ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಅದೇ ಶಬ್ದ. ಈ ಬಾರಿ ಬಾಗಿಲಿನ ಬಡಿತದ ಶಬ್ದ ಜೋರಾಗಿತ್ತು. ನನಗೂ ಅಮ್ಮನಿಗೂ ಇಬ್ಬರಿಗೂ ಸಿಟ್ಟು ನೆತ್ತಿಗೇರಿತು. ಅಮ್ಮ ಊಟದ ತಟ್ಟೆ ಪಕ್ಕಕ್ಕಿಟ್ಟು, ಯಾರೋ ಅದು, ಹೀಗೆಲ್ಲ ತಮಾಷೆ ಮಾಡಿದರೆ ಸುಮ್ಮನಿರಲ್ಲ ಎಂದು ಗದರಿಸುತ್ತಾ ರೋಷದಿಂದ ಬಾಗಿಲು ತೆರೆದರು. ಆದರೆ ಅಲ್ಲಿ ಕಂಡಿದ್ದು ಬರೀ ಶೂನ್ಯ. ಅಮ್ಮನೂ ಸಹ ಯಾರೂ ಕಾಣದಿದ್ದಾಗ ಗಲಿಬಿಲಿಗೊಂಡರು. ಕಟ್ಟಡದ ಕೆಳಗಿನವರೆಗೂ ಇಳಿದು ಹೋಗಿ ನೋಡಿದರು. ಆದರೆ ಅಲ್ಲಿ ಕಂಡ ದೃಶ್ಯ ಅಮ್ಮನನ್ನು ಪೂರ್ತಿಯಾಗಿ ಬೆಚ್ಚಿ ಬೀಳುವಂತೆ ಮಾಡಿತ್ತು. ನಮ್ಮ ಮನೆ ಎದುರಿನ ಲೇನ್ನಲ್ಲಿ ಮಕ್ಕಳ ಸುಳಿವೇ ಇರಲಿಲ್ಲ. ಯಾರೋ ಒಂದಿಬ್ಬರು ದೊಡ್ಡವರು ಮಾತನಾಡುತ್ತಾ ನಿಂತಿದ್ದರು. ತರಕಾರಿ ಮಾರುವವನು ಹೋಗುತ್ತಿದ್ದ. ಅಂದರೆ ಇಷ್ಟು ಹೊತ್ತು ಬಾಗಿಲು ಬಡಿದಿದ್ದು ಯಾವ ಮಕ್ಕಳು ಅಲ್ಲ, ಮನುಷ್ಯರೂ ಅಲ್ಲ ಎಂಬ ಸತ್ಯ ಅಮ್ಮನಿಗೆ ಅರ್ಥವಾಯಿತು. ಅವರ ಮುಖದಲ್ಲಿನ ರಕ್ತವೆಲ್ಲ ಇಳಿದು ಹೋದಂತಾಯಿತು. ನಡುಗುತ್ತಲೇ ಮೇಲೆ ಓಡಿ ಬಂದ ಅಮ್ಮ ತಟ್ಟನೆ ಬಾಗಿಲು ಹಾಕಿ ಚಿಲಕ ಹಾಕಿದರು. ಆ ಕ್ಷಣದಿಂದ ಮನೆಯ ವಾತಾವರಣವೇ ಬದಲಾಗಿ ಹೋಯಿತು. ಅಮ್ಮನ ಭಯವನ್ನು ನೋಡಿ ನನಗೂ ನಡುಕ ಶುರುವಾಯಿತು. ಅಮ್ಮನಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ಭಯದಿಂದ ತರತರ ನಡುಗುತ್ತಿದ್ದರು. ಅಷ್ಟರಲ್ಲಿ ಬಾಗಿಲು ಬಡಿಯುವ ಶಬ್ದ ನಿಲ್ಲುವ ಬದಲು ಇನ್ನಷ್ಟು ಜೋರಾಯಿತು. ಡಮ 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 ಎಂದು ಯಾರೋ ಬಾಗಿಲನ್ನು ಒಡೆಯುವಂತೆ ಬಡಿಯುತ್ತಿದ್ದರು. ಅದರೊಂದಿಗೆ ಒಂದು ವಿಕೃತವಾದ ಅಣಕಿಸುವಂತಹ ನಗು ಕೇಳಿಸತೊಡಗಿತು. ಆ ನಗು ಎಷ್ಟು ಭಯಾನಕವಾಗಿತ್ತೆಂದರೆ ಅದು ನಮ್ಮನ್ನು ಗೇಲಿ ಮಾಡುತ್ತಿದ್ದಂತಿತ್ತು. ಮನೆಯೊಳಗಿನ ಗಾಳಿ ಭಾರವಾಯಿತು. ಯಾವುದೋ ಒಂದು ದುಷ್ಟ ಶಕ್ತಿ ನಮ್ಮ ಮನೆಯನ್ನು ಆವರಿಸಿಕೊಂಡ ಅನುಭವವಾಗುತ್ತಿತ್ತು. ನಾವಿಬ್ಬರು ಪ್ರಾಣಭಯದಿಂದ ಮೂಲೆಯಲ್ಲಿ ಕುಳಿತೆವು. ಒಂದಿಂಚೂ ಕದಲಲು ಧೈರ್ಯ ಸಾಲಲಿಲ್ಲ. ಸುಮಾರು 4 ಗಂಟೆಯವರೆಗೂ ಈ ನರಕಯಾತನೆ ಮುಂದುವರಿಯಿತು. ಇದ್ದಕ್ಕಿದ್ದಂತೆ ಆ ಬಡಿತ, ಆ ನಗು ಎಲ್ಲ ಮಾಯವಾಯಿತು. ಮರುಕ್ಷಣವೇ ಡೋರ್ ಬೆಲ್ ಶಬ್ದವಾಯಿತು. ಈ ಬಾರಿ ಬಂದಿದ್ದು ನನ್ನ ತಂದೆ ಈಗಾಗಲೇ ಈ ನಮ್ಮ ಪೂರ್ವಜರ ಮನೆಯಲ್ಲಿ ಮತ್ತು ಬೇರೆಡೆ ಇಂತಹ ಅನೇಕ ವಿಚಿತ್ರ ಅತೀಂದ್ರಿಯ ಅನುಭವಗಳನ್ನು ಕಂಡವರು. ಅವರಿಗೆ ಈ ವಿಷಯ ಹೇಳಿದರೆ ಅವರು ವಿಪರೀತ ಭಯಪಡುತ್ತಾರೆ ಅಥವಾ ಕೋಪಗೊಳ್ಳುತ್ತಾರೆ ಎಂಬ ಕಾರಣಕ್ಕೆ ನಾವಿಬ್ಬರು ಅಂದು ಅವರಿಗೆ ಏನನ್ನೂ ಹೇಳಲಿಲ್ಲ. ಆ ರಹಸ್ಯವನ್ನು ನಮ್ಮಲ್ಲಿಯೇ ಹೂತು ಹಾಕಿದೆವು. ವರ್ಷಗಳು ಕಳೆದಿವೆ. ಆದರೂ ಆ ವಿಚಿತ್ರ ಮಧ್ಯಾಹ್ನವನ್ನು ನೆನೆಸಿಕೊಂಡರೆ, ಆ ನಿರಂತರ ಬಾಗಿಲಿನ ಬಡಿತ ಮತ್ತು ಆ ದುಷ್ಟನಗು ಇಂದಿಗೂ ನಮ್ಮ ಕಿವಿಯಲ್ಲಿ ಗುಯಿಂಗುಟ್ಟುತ್ತದೆ. ಅಂದು ನಮ್ಮ ಬಾಗಿಲು ತಟ್ಟಿದ್ದು ಯಾರು ಅಥವಾ ಏನು? ಆ ಘಟನೆಗೆ ಕಾರಣವೇನು ಎಂಬ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರವಿಲ್ಲ. ಆದರೆ ಆ ನೆನಪು ಮಾತ್ರ ನಮ್ಮನ್ನು ಇಂದಿಗೂ ಬೆಚ್ಚಿ ಬೀಳಿಸುತ್ತದೆ.